16ನೇ ಶತಮಾನದ ಆರಂಭದಲ್ಲಿ ಇಡೀ ವಿಜಯನಗರ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತಕ್ಕೆ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯವನ್ನಾಗಿ ಮಾಡಿದ ಮಹಾನ್ ಚಕ್ರವರ್ತಿ ಅಥವಾ ಮಹಾನ್ ದಕ್ಷ ಆಡಳಿತಗಾರನಾದ ಅವನು ಯಾರೆಂದರೆ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸನೇ ಶ್ರೀಕೃಷ್ಣದೇವರಾಯ. ಇವನು ತುಳುವ ವಂಶದ ನರಸನಾಯಕ ಮತ್ತು ನಾಗಲಾಂಬಿಕೆಯವರ ಪುತ್ರನಾಗಿ 17 ಜನವರಿ 1471ರಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿಯಲ್ಲಿ ಜನಿಸಿದನು. ಶ್ರೀಕೃಷ್ಣದೇವರಾಯನು ತನ್ನ ತಂದೆಯ ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಕ್ರಿಸ್ತಶಕ 1509ರಂದು ಪಟ್ಟವೇರಿದನು. ಇವನ ಆಡಳಿತಾವಧಿಯಲ್ಲಿ ಕಾಲವನ್ನು ಸುವರ್ಣಯುಗ ಎಂದು ಕರೆಯುತ್ತಿದ್ದರು. ಇವನ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು ತಿಮ್ಮರಸನಾಗಿದ್ದನು. ಶ್ರೀಕೃಷ್ಣದೇವರಾಯನ ಸೈನಿಕ ಸಾಧನೆಗಳು ಇವನ ಮೊದಲು ಅಧಿಕಾರ ಬಂದ ನಂತರ ಸಾಮಾನ್ಯ ಶಕ 1510ರಲ್ಲಿ ವಿಜಯಪುರದ ಸುಲ್ತಾನ ಯೂಸಫ್ ಆದಿಲ್ ಶಾ ಹಾಗೂ ಬೀದರ್ನ ಸುಲ್ತಾನ ಮುಹಮ್ಮದ್ ಶಾ ವಿಜಯನಗರದ ಮೇಲೆ ಆಕ್ರಮಣ ಮಾಡಿದರು. ಇವರನ್ನು ಬಗ್ಗು ಬಡಿದು ಅವರನ್ನು ಸೋಲಿಸಿ ರಾಯಚೂರು ಕೋಟೆಯೊಂದಿಗೆ ಮತ್ತು ಕೃಷ್ಣಾ ತುಂಗಭದ್ರಾ ದೋಹಬ್ಬನ್ನು ಆಕ್ರಮಿಸಿಕೊಂಡನು. ತದನಂತರ ಸಾಮಾನ್ಯ ಶಕ 1513ರಲ್ಲಿ ಹಿಮ್ಮತ್ತೂರಿನ ನಾಯಕ ಗಂಗರಾಜನ ವಿಜಯನಗರದ ವಿರುದ್ಧ ಬಂಡಾಯವೆದ್ದನು. ಇವನು ಕೂಡ ಸದೆಬಡಿದು ನಂತರ ಸಾಮಾನ್ಯ ಶಕ 1513ರಿಂದ 1518ರವರೆಗೆ ಕಳಿಂಗದ ಮೇಲೆ 5 ಹಂತದಲ್ಲಿ ದಂಡಯಾತ್ರೆ ಕೈಗೊಳ್ಳುವನು. ಅಲ್ಲಿನ ರಾಜನಾದ ಒರಿಸ್ಸಾದ ಗಜಪತಿ ಪ್ರತಾಪರುದ್ರನನ್ನು ಆ ದಂಡಯಾತ್ರೆಯಲ್ಲಿ ಸೋಲಿಸಿದನು. ಆ ಒರಿಸ್ಸಾದ 5 ದಂಡಯಾತ್ರೆಗಳೆಂದರೆ ಹಂತಗಳು. ಮೊದಲನೇ ಹಂತದಲ್ಲಿ ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡನು. ನಂತರ ಅವನ ರಾಣಿಯಾದ ತಿರುಮಲಾಂಬ ಹಾಗೂ ಚಿನ್ನಲಾಂಬರೊಂದಿಗೆ ತಿರುಪತಿಗೆ ಪ್ರಯಾಣಿಸಿ ಶ್ರೀ ವೆಂಕಟೇಶ್ವರನ ಆರಾಧನೆ ಮಾಡಿದನು ಮತ್ತು ತದನಂತರ ಬಾಲಕೃಷ್ಣನ ಮೂರ್ತಿಯನ್ನು ಹಂಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದನು. ಮತ್ತು ಎರಡನೇ ಹಂತ ಕೋಡವೀಡು ಕೋಟೆಗೆ ಮುತ್ತಿಗೆ ಹಾಕಿ ಪ್ರತಾಪರುದ್ರನ ಬೆಂಬಲಿಗರಾದ ರೆಡ್ಡಿಗಳನ್ನು ಸೋಲಿಸಿದನು. ಇದರಿಂದ ಕೃಷ್ಣ ತೀರದ ಆಂಧ್ರದ ಭಾಗವು ಕೃಷ್ಣದೇವರಾಯನ ವಶಕ್ಕೆ ಬಂದಿತು. ಮೂರನೇ ಹಂತದಲ್ಲಿ ವಿಜಯವಾಡ ಹಾಗೂ ಕೋಡಪಲ್ಲಿ ದುರ್ಗಗಳನ್ನು ಕೃಷ್ಣದೇವರಾಯನು ವಶಪಡಿಸಿಕೊಂಡನು. ತದನಂತರ 4ನೇ ಹಂತದಲ್ಲಿ ತೆಲಂಗಾಣ ಪ್ರದೇಶದಲ್ಲಿ ರಾಯನು ಅನಂತಗಿರಿ, ಕನಕಗಿರಿ, ದೇವರಕೊಂಡ ಹಾಗೂ ಇತರೆ ಕೋಟೆಗಳನ್ನು ವಶಪಡಿಸಿಕೊಂಡನು. ಈ ವಿಜಯದ ಸಂಕೇತವಾಗಿ ಪೋತನೂರು ಎಂಬಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದನು. ತದನಂತರ 5ನೇ ಹಂತದಲ್ಲಿ ಪ್ರತಾಪರುದ್ರನು ರಾಜಧಾನಿ ಕಟಕ್ಗೆ ಮುತ್ತಿಗೆ ಹಾಕಿದನು. ಆಗ ಪ್ರತಾಪರುದ್ರನು ಶಾಂತಿ ಸಂಧಾನಕ್ಕೆ ಬಂದನು. ಕೃಷ್ಣ ತೀರದ ಉತ್ತರದ ಭಾಗವನ್ನು ಮರಳಿಕೊಟ್ಟ ರಾಯನು ಅವನ ಜಗನ್ಮೋಹಿನಿಯನ್ನು ವಿವಾಹವಾದನು. ನೆಕ್ಸ್ಟು ರಾಯಚೂರು ಯುದ್ಧದ ಈ ಯುದ್ಧವು ಸಾಮಾನ್ಯ ಶಕ 1520ರಲ್ಲಿ ನಡೆಯಿತು. ಶ್ರೀಕೃಷ್ಣದೇವರಾಯನು ಕಳಿಂಗ ಯುದ್ಧದ ತೊಡಗಿದಾಗ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾನು ರಾಯಚೂರು ಕೋಟೆಯನ್ನು ಮರಳಿ ವಶಕ್ಕೆ ಪಡೆದನು. ಇದರಿಂದ ಕೃಷ್ಣದೇವರಾಯನು ಸಾಮಾನ್ಯ ಶಕ 1520ರಲ್ಲಿ ಯುದ್ಧವನ್ನು ಮಾಡಿ ಕೋಟೆಯನ್ನು ಮರಳಿ ವಶಕ್ಕೆ ಪಡೆದನು. ಇವನ ಕೊನೆಯ ದಿನಗಳು ದುಃಖದಿಂದ ಕೂಡಿದ್ದವು. ಸಾಮಾನ್ಯ ಶಕ 1524ರಲ್ಲಿ ಅವನ ಏಕಮಾತ್ರ ಪುತ್ರ ತಿರುಮಲನನ್ನು ಸಂಶಯಾಸ್ಪದ ರೀತಿಯಲ್ಲಿ ತೀರಿಕೊಂಡನು. ಈ ಘಟನೆಯಿಂದ ಮನನೊಂದು ರಾಜನು ಸಾಮಾನ್ಯ ಶಕ 1529ರಲ್ಲಿ ಮರಣ ಹೊಂದನು. ಇವನಿಗಿದ್ದ ಬಿರುದುಗಳೆಂದರೆ ಕನ್ನಡ ರಾಜ್ಯ ರಮಣ, ಕವಿಪುಂಗವ, ಕರ್ನಾಟಕದ ಭೋಜ, ಯೌವನರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಮುಂತಾದ ಬಿರುದುಗಳು ಇದ್ದವು. ಇವನ ಸಾಧನೆಯು ಇವತ್ತಿಗೂ ಅವಿಸ್ಮರಣೀಯವಾಗಿವೆ. ಇವನು ಸ್ವತಃ ಕವಿಯಾಗಿದ್ದನು. ಅಮುಕ್ತ ಮೌಲ್ಯ, ಜಾಂಬವತಿ ಕಲ್ಯಾಣಂ ಹಾಗೂ ಉಷಾಪರ್ಣಿಯಂ ಎಂಬ ಕೃತಿಗಳನ್ನು ರಚನೆ ಮಾಡಿದನು.